ಇನ್ನು ಮುಂದೆ ಶಿವಮೊಗ್ಗದಲ್ಲಿ ಆಫ್ ಹೆಲ್ಮೆಟ್ ಧರಿಸಿದ್ರೆ ನಿಮಗೆ ದಂಡ ಫಿಕ್ಸ್. ಸಂಚಾರಿ ನಿಯಮವನ್ನು ಕಡ್ಡಾಯವಾಗಿ ಅನುಷ್ಠಾನ ಮಾಡಲಿಕ್ಕೆ ಶಿವಮೊಗ್ಗ ಪೊಲೀಸರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅರ್ಧಂಬರ್ಧ ಹೆಲ್ಮೆಟ್ ಧರಿಸಂಗಿಲ್ಲ, ಪೊಲೀಸರು ಬ್ರೇಕ್ ಹಾಕ್ತಾ ಇದ್ದಾರೆ. ಅದಕ್ಕೆ ಹೆಲ್ಮೆಟ್ ಮೇಲೆ ರೋಲರ್ ಹರಿಸಿ ಸಾವಿರಾರು ಆಫ್ ಹೆಲ್ಮೆಟ್ಗಳನ್ನು ನಾಶ ಮಾಡಿದ್ದಾರೆ. 3,000ಕ್ಕೂ ಹೆಚ್ಚು ಆಫ್ ಹೆಲ್ಮೆಟ್ಗಳನ್ನು ನಾಶ ಮಾಡಿದ್ದಾರೆ. ರೋಲರನ್ನು ಹತ್ತಿಸಿ ನಾಶಪಡಿಸಿದ್ದಾರೆ. ಹೆಲ್ಮೆಟ್ ಜೊತೆಗೆ ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನೂ ನಾಶ ಮಾಡಿದ್ದಾರೆ. ಶಿವಮೊಗ್ಗ SP GK ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಈ ಹೆಲ್ಮೆಟ್ ನಾಶವಾಗಿದೆ. ಗೋಪಿ ವೃತ್ತದಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಹೆಲ್ಮೆಟ್ಗಳನ್ನು ಇಟ್ಟಿದ್ದಾರೆ. ಹೆಲ್ಮೆಟ್ಗಳ ಮೇಲೆ ರೋಲರ್ ಹತ್ತಿಸಿ ಸಾರ್ವಜನಿಕವಾಗಿಯೇ ಈ ಕೆಲಸ ಮಾಡೋದ್ರ ಮೂಲಕ, ಅಂದರೆ ಆಫ್ ಹೆಲ್ಮೆಟ್ಗಳನ್ನು ನಾಶಪಡಿಸೋದ್ರ ಮೂಲಕ ಒಂದು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಶಿವಮೊಗ್ಗ ಪೊಲೀಸರು ಮಾಡಿದ್ದಾರೆ. ಸೈಲೆನ್ಸರ್ಗಳು ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಬುಲೆಟ್ನ ಸೈಲೆನ್ಸರ್ಗಳು. ಅತಿಯಾದ ಕರ್ಕಶ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವಂಥ, ಜೊತೆಗೆ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡುವಂಥ ಹೆಲ್ಮೆಟ್ಗಳು ಹಾಗೂ ಸೈಲೆನ್ಸರ್ಗಳನ್ನು ಹೀಗೆ ನಾಶಪಡಿಸಿದ್ದಾರೆ. ಅದರ ಮೂಲಕ ಒಂದು ಸಾರ್ವಜನಿಕರಿಗೆ ಮೆಸೇಜ್, ಇನ್ನು ಮುಂದೆ ಇಂಥ ಹೆಲ್ಮೆಟ್ಗಳನ್ನು ಧರಿಸಬೇಡಿ, ಇದು ನಿಮ್ಮ ಪ್ರಾಣ ರಕ್ಷಕ್ಕಾಗಿ ಉಳಿಯೋದಿಲ್ಲ, ನಿಮ್ಮ ಶಿರಸ್ತ್ರಾಣವಾಗಿ ಉಳಿಯೋದಿಲ್ಲ, ಕೇವಲ ಒಂದು ಟೋಪಿ ಹಾಕಿದಂಗೆ ಇರುತ್ತೆ. ಯಾವುದಾದ್ರು ಒಂದು ಅಪಘಾತ ನಡೆದಿರುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳಲ್ಲಿ ಹೆಡ್ ಇಂಜುರಿಯಿಂದಲೇ ಸಾವನ್ನಪ್ತಾರೆ. ಹೀಗಾಗಿ ನಿಮ್ಮ ತಲೆಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಅನೇಕ ಜನ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಅನೇಕರು ಕಾಯ್ತಾ ಇರ್ತಾರೆ. ಅತಿಯಾದ ವೇಗ, ಸುರಕ್ಷತೆ ಇಲ್ಲದ ಪ್ರಯಾಣ ನಿಮ್ಮ ಕುಟುಂಬಕ್ಕೆ ಬಹಳ ದೊಡ್ಡ ಹಾನಿಯನ್ನು ತಂದೊಡ್ಡುತ್ತೆ ಅಂತ ಹೇಳಿ ಅಲ್ಲಿನ ಪೊಲೀಸರು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವ ದೃಷ್ಟಿಯಲ್ಲಿ ಈ ಹೆಲ್ಮೆಟ್ಗಳನ್ನು ನಾಶ ಮಾಡಿದ್ದಾರೆ. ಸುಮಾರು 3,000ಕ್ಕಿಂತ ಹೆಚ್ಚು ಈ ಹಾಫ್ ಹೆಲ್ಮೆಟ್ಸ್ ಮತ್ತು ಒಂದು 70 ಚಿಲ್ಲರೆ ಈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮತ್ತು ಶ್ರಿಲ್ ಹಾರ್ನ್ಸ್ನ ನಾಶಪಡಿಸಲಾಗಿದೆ. ಈ ಓನರ್ಸ್ ಕೂಡ ಅವತ್ತೇನೇ ಒಪ್ಕೊಂಡಿದ್ರು, ಇದನ್ನು ನಾವು ಇನ್ಮೇಲೆ ಬಳಕೆ ಮಾಡೋದಿಲ್ಲ ಅಂತ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು 2 ಮಂತ್ಸಿಂದ ಭಾಳಷ್ಟು ಡ್ರೈವ್ ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ಹಾಫ್ ಹೆಲ್ಮೆಟ್ಸ್ ಯಾರ್ಯಾರು ಹಾಕ್ತಾ ಇದ್ದಾರೆ ಅದನ್ನು ಹಿಡ್ಕೊಂಡು ಫೈನ್ ಹಾಕೋದಕ್ಕಿಂತ ಹೆಚ್ಚಿನಾಗಿ ಆ ಹೆಲ್ಮೆಟ್ನೇ ಸೀಸ್ ಮಾಡ್ಕೋತಿದ್ವಿ. ಸೀಸ್ ಇನ್ ದ ಸೆನ್ಸ್ ಅವರೇ ವಾಲಂಟಿಯರಾಗಿ ಕೊಟ್ಟು ಹೋಗ್ತಾ ಇದ್ದಾರೆ, ಇಲ್ಲ ಇದನ್ನು ನಾವು ಇನ್ಮೇಲೆ ಹಾಕೋದಿಲ್ಲ ಸರ್ ಅಂತಂದು ಹೇಳಿ ಇಟ್ಟೋಗಿದ್ರು. ಅದೆಲ್ಲ ಏನು ಸಂಗ್ರಹ ಆಗಿತ್ತು, ಇವತ್ತು ಅವರ ಸಮ್ಮುಖದಲ್ಲೇ, ಯಾರು ಓನರ್ಸ್ಗಳಿದ್ರು ಅವರ ಸಮ್ಮುಖದಲ್ಲೇ ಅವರು ಒಪ್ಕೊಂಡು ಇದನ್ನೆಲ್ಲನೂ ನಾಶ ಮಾಡಿದ್ದಾರೆ. ಒಂದು, ಇದನ್ನು ಸುಮ್ಮನೆ ನಾಮಕಾವಸ್ಥೆಗೆ ಹಾಕ್ದಂಗೆ ಆಗುತ್ತೆ. ಹಾಫ್ ಹೆಲ್ಮೆಟ್ಸ್ ಹಾಕಿದ್ರೆ ಇದು ಯಾವುದೇ ರೀತಿ ISI ಸರ್ಟಿಫಿಕೇಷನ್ ಇರೋದಿಲ್ಲ, ಹಾಗೂ ಯಾವುದೇ ರೀತಿ ನಮ್ಮ ಹೆಡ್ ಇಂಜುರಿನ ತಪ್ಪಿಸ್ಲಿಕ್ಕೆ ಇದಕ್ಕೆ ಯಾವುದೇ ರೀತಿ ಸಾಧ್ಯತೆಗಳು ಇರೋದಿಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರಿಗೂ ನಾವು ಮನವಿ ಮಾಡೋದು ಇಷ್ಟನೇ, ಹೆಲ್ಮೆಟ್ಸ್ ಹಾಕಬೇಕು ಅಂತಂದರೆ ಫುಲ್ ಹೆಲ್ಮೆಟ್ಸ್ ಹಾಕಬೇಕು, ವಿತ್ ಸ್ಟ್ರ್ಯಾಪ್ ಹಾಕಬೇಕು. ಇಲ್ಲ ಆಕ್ಸಿಡೆಂಟ್ಸ್ ಆದಾಗ ಏನಾಗುತ್ತೆ, ಆ ಇಂಪ್ಯಾಕ್ಟಿಗೆ ಹೆಲ್ಮೆಟ್ ಹಾರೋಗ್ಬಿಡುತ್ತೆ. ಹೆಲ್ಮೆಟ್ ಹಾರೋದಾಗ ಅವ್ರು ಹೆಲ್ಮೆಟ್ ಹಾಕೊಂಡ್ರೂ ಪ್ರಯೋಜನ ಇಲ್ದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಸಾರ್ವಜನಿಕರಿಗೂ ಭಾಳಷ್ಟು ನಾವು ಆಕ್ಸಿಡೆಂಟ್ಸ್ ನೋಡ್ತಾ ಇರ್ತೀವಿ ನಮ್ಮ ಜಿಲ್ಲೆ ಮತ್ತು ಭಾಳಷ್ಟು ಬೇರೆ ಜಿಲ್ಲೆಗಳಲ್ಲೆಲ್ಲರೂ ಕೂಡ. ಅದಕ್ಕೇನೆ ಹೊರಗಡೆ ಹೋಗ್ತಿದ್ದೀರಿ 2 ವೀಲರಲ್ಲಿ ಅಂತಂದರೆ ಬೋತ್ ರೈಡರ್ ಮತ್ತು ಪಿಲಿಯನ್ ರೈಡರ್ ಇಬ್ಬರೂ ಕೂಡ ಕಡ್ಡಾಯವಾಗಿ ಫುಲ್ ಹೆಲ್ಮೆಟ್ನ ಧರಿಸಬೇಕು ಅಂತಂದು ಕೇಳ್ತಾ ಇದ್ದೀವಿ. ನಗರದಲ್ಲಿ ಸುಮಾರು 3,000